ಬಿಹಾರದ ಚುನಾವಣೆ ಸೋಲಿನ ಬಳಿಕ ಲಾಲೂ ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಕಲಹ ಭುಗಿಲೆದ್ದಿದೆ. ಸಹೋದರಿ ರೋಹಿಣಿ ಆಚಾರ್ಯ ಮತ್ತು ತೇಜಸ್ವಿ ಯಾದವ್ ನಡುವೆ ಕಾದಾಟ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ನಿನ್ನಿಂದ ಪಕ್ಷ ಸೋಲುವ ಹಾಗಾಯಿತು ಅಂತ ಹೇಳಿ ರೋಹಿಣಿ ಜೊತೆ ಜಗಳ ಕಾಯ್ದಂತಹ ತೇಜಸ್ವಿ ಚಪ್ಪಲಿ ಬೇರೆ ಎಸೆದ್ರಂತೆ. ಈ ಬಗ್ಗೆ ಖುದ್ದು ರೋಹಿಣಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಒಂದು ಸೋಲು ಆರ್ಜೆಡಿಯಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಲಾಲೂ ಮನೆಯಲ್ಲಿ ಹಾಲಾಹಲ ಸೃಷ್ಟಿಸಿದೆ. ಮಾತಿನ ಮಲ್ಲ ಲಾಲೂ ಪ್ರಸಾದ್ ಮನೆ ಒಡೆದು ಹೋಗಿದೆ. ಪುತ್ರಿ ರೋಹಿಣಿ ಆಚಾರ್ಯ ತಮ್ಮ ಕುಟುಂಬ ಮತ್ತು ಆರ್ಜೆಡಿ ಪಕ್ಷದಿಂದ ದೂರ ಸರಿಯುವುದಾಗಿ ಘೋಷಿಸಿದ್ದಾರೆ. ಈ ಬೆನ್ನಲ್ಲೇ ತಮ್ಮ ಸಹೋದರ ಪಕ್ಷದ ನಾಯಕ ತೇಜಸ್ವಿ ಯಾದವ್ ವಿರುದ್ಧ ತೀವ್ರ ಆರೋಪಗಳನ್ನ ಮಾಡಿದ್ದಾರೆ. ಸೋಲಿನ ಬಳಿಕ ಲಾಲೂ ಮನೆಯಲ್ಲಿ ಯಾದವಿ ಕಲಹ. ತೇಜಸ್ವಿ ಜೊತೆ ಕಾದಾಟಕ್ಕೆ ನಿಂತ ಸಹೋದರಿ ರೋಹಿಣಿ. ಯಾದವರು ಒಗ್ಗಟ್ಟನ್ನೇ ನಂಬಿದ ಬಾಂಧವರು. ಕಣ್ಣೆದುರು ನಡೆಯುತ್ತಿದ್ದ ಯಾದವಿ ಕಲಹ ಕಂಡು ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಕೈಕಟ್ಟಿ ಕೂತಾಗ ಬಡಿದಾಡಿ ನಾಶವಾದ ಘಟನೆ. ಈಗ ಅದೇ ಯಾದವರ ಪರಮೋಚ್ಚ ನಾಯಕ ಲಾಲೂ ಮನೆಯಲ್ಲಿ ಯಾದವಿ ಕಲಹ ಸೃಷ್ಟಿಯಾಗಿದೆ. ಕಣ್ಣೆದುರು ಘಟಿಸಿದ ಘಟನೆಗೆ ಲಾಲೂ ಮೂಕ ಪ್ರೇಕ್ಷಕರು. ಬಿಹಾರ ಸೋಲಿನ ಬಳಿಕ ಭುಗಿಲೆದ್ದ ಕಲಹ ನಿಯಂತ್ರಣ ಮೀರಿ ಹೋಗಿದೆ. ತಮ್ಮ ಕುಟುಂಬ ಮತ್ತು ಆರ್ಜೆಡಿಯಿಂದ ದೂರ ಸರಿಯುವುದಾಗಿ ಘೋಷಿಸಿದ್ದ ರೋಹಿಣಿ ತಮ್ಮ ಸಹೋದರ ತೇಜಸ್ವಿ ವಿರುದ್ಧ ಗಂಭೀರ ಆರೋಪಗಳನ್ನ ಹೊರಿಸಿದ್ದಾರೆ. ತಮ್ಮನ್ನ ಅವಮಾನಿಸಿ ನಿಂದಿಸಿ ಹೊಡೆಯಲು ಚಪ್ಪಲಿ ಎತ್ತಿದ್ರು ಅಂತ ರೋಹಿಣಿ ಹೇಳಿದ್ದಾರೆ. ಘಟನೆಗಳಿಂದ ತಮ್ಮ ತಾಯಿ ತಂದೆ ಕಣ್ಣೀರಿಗೆ ಸಾಕ್ಷಿಯಾಗಿ ಗೌರವ ಕಾಪಾಡಿಕೊಳ್ಳಲು ಮನೆಯಿಂದ ಹೊರಬಂದಿದ್ದಾಗಿ ಹೇಳಿದ್ದಾರೆ. ಇನ್ನೊಂದು ಪೋಸ್ಟ್ನಲ್ಲಿ ತಮ್ಮ ತಂದೆಗೆ ಕಿಡ್ನಿ ದಾನ ಮಾಡಿದ್ದನ್ನು ಉಲ್ಲೇಖಿಸಿದ್ದಾರೆ. ಅದರ ಬಗ್ಗೆ ವೈಯಕ್ತಿಕ ಮತ್ತು ಆಕ್ರಮಣಕಾರಿ ಮಾತುಗಳು ಕೇಳಿಬಂದವು ಎಂದು ರೋಹಿಣಿ ಆರೋಪಿಸಿದ್ದಾರೆ. ತಮ್ಮ ತಂದೆಗೆ ಕೆಟ್ಟ ಮೂತ್ರಪಿಂಡ ನೀಡಿದ್ದೀಯಾ ಎಂದು ಅಣಕಿಸಲಾಯಿತು. ಕಸಿಗಾಗಿ ಲಕ್ಷಾಂತರ ರೂಪಾಯಿ ಪಡೆದು ಟಿಕೆಟ್ ಖರೀದಿಸಿದ್ದಾರೆ ಎಂದು ಆರೋಪಿಸಲಾಯಿತು ಅಂತ ಬರೆದಿದ್ದಾರೆ. ನಿನ್ನೆ ಒಬ್ಬ ಮಗಳು, ಸಹೋದರಿ, ವಿವಾಹಿತ ಮಹಿಳೆ ತಾಯಿ ಅವಮಾನಕ್ಕೊಳಗಾದ್ಲು. ಕೆಟ್ಟ ನಿಂದನೆಗಳಿಗೆ ಗುರಿಯಾದ್ಲು. ಹೊಡೆಯೋಕೆ ಚಪ್ಪಲಿ ಎತ್ತಲಾಯಿತು. ನಾನು ನನ್ನ ಆತ್ಮಗೌರವಕ್ಕೆ ಧಕ್ಕೆ ತರಲಿಲ್ಲ. ಸತ್ಯವನ್ನ ಬಿಟ್ಕೊಡ್ಲಿಲ್ಲ. ಕೇವಲ ಇದೇ ಕಾರಣಕ್ಕಾಗಿ ಈ ಅವಮಾನವನ್ನ ಸಹಿಸಿಕೊಳ್ಬೇಕಾಯಿತು. ನಿನ್ನೆ ಒಬ್ಬ ಮಗಳು ಅನಿವಾರ್ಯತೆಯಿಂದ ಅಳ್ತಾ ಇರುವ ತಂದೆ ತಾಯಿ ಸಹೋದರಿಯರನ್ನ ಬಿಟ್ಟು ಹೊರಬಂದ್ಲು. ಅವರು ನನ್ನನ್ನ ನನ್ನ ತವರು ಮನೆಯಿಂದ ದೂರ ತಳ್ಳಿದ್ರು. ನನ್ನನ್ನ ಅನಾಥಳನ್ನಾಗಿ ಮಾಡಿದ್ರು. ನಿಮ್ಮಲ್ಲಿ ಯಾರೂ ನನ್ನ ದಾರಿಯಲ್ಲಿ ನಡೀಬಾರ್ದು. ಯಾವುದೇ ಕುಟುಂಬದಲ್ಲಿ ರೋಹಿಣಿಯಂಥ ಮಗಳು, ಸಹೋದರಿ ಇರಬಾರ್ದು. ರೋಹಿಣಿ ಆಕ್ರೋಶ ಸ್ಫೋಟಗೊಳ್ತಿದ್ದಂತೆ ಲಾಲೂ ಅವರ ಇನ್ನೂ 3 ಮಕ್ಕಳು ಪಾಟ್ನಾ ನಿವಾಸ ತೊರೆದಿದ್ದಾರೆ. ರಾಜಲಕ್ಷ್ಮಿ, ರಾಗಿಣಿ ಮತ್ತು ಚಂದಾ ಬೆಳಗ್ಗೆ ಲಾಲೂ ಅವರ ನಿವಾಸ 10 ಸರ್ಕ್ಯುಲರ್ ರಸ್ತೆಯಿಂದ ಹೊರನಡೆದಿದ್ದಾರೆ. ಈ ಮೂಲಕ ಒಂದು ಕಾಲದಲ್ಲಿ ಗದ್ದಲದ ರಾಜಕೀಯ ಕೇಂದ್ರವಾಗಿದ್ದ ನಿವಾಸವೀಗ ಲಾಲೂ ಪ್ರಸಾದ್, ರಾಬ್ರಿ ದೇವಿ ಮತ್ತು ಮಿಸಾ ಭಾರತಿ ಮಾತ್ರ ಉಳಿದಿದ್ದಾರೆ. ಇನ್ನು ಕುಟುಂಬದಲ್ಲಿ ಅದೇನು ಮೊದಲ ಬಿರುಕಲ್ಲ. ಕೆಲ ತಿಂಗಳ ಹಿಂದೆ ಲಾಲೂ ತಮ್ಮ ಹಿರಿಯ ಮಗ ತೇಜ್ ಪ್ರತಾಪ್ರನ್ನ ಪಕ್ಷದಿಂದ ಹೊರಹಾಕಿದ್ರು. ಒಟ್ಟಾರೆ ಬಿಹಾರದಲ್ಲಿ ಅನಭಿಷಕ್ತನಾಗಿ ಮೆರೆದ ಲಾಲೂ ಸರಣಿ ಸೋಲುಗಳಿಂದ ಸುಣ್ಣವಾಗಿದ್ದಾರೆ. ಕೇವಲ ಲಾಲೂ ಪ್ರಸಾದ್ ಚಹರೆಗೆ ಆರ್ಜೆಡಿ ಸೀಮಿತವಾಗಿದೆ. ಪಕ್ಷ ಮತ್ತು ಕುಟುಂಬದ ಮೇಲೆ ನಿಯಂತ್ರಣಕ್ಕೆ ವಯಸ್ಸು, ಆರೋಗ್ಯ ಸಹಕರಿಸುತ್ತಿಲ್ಲ. ಅಂತಿಮವಾಗಿ ಕುಟುಂಬ ಹೋಳಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.